ಸಮಾಜದಲ್ಲಿನ ಪ್ರತಿಷ್ಠಿತ ವ್ಯಕ್ತಿಗಳು ಅದರಲ್ಲೂ ಕೂಡ ಸಿನಿಮಾದ ನಟ ನಟಿಯರಿಗೆ ಒಂದು ಅಶ್ಲೀಲ ಕಮೆಂಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಕಿಚಾಯಿಸುವಂಥ ಪ್ರವೃತ್ತಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆದರೆ ಈ ತೀರಾ ಇತ್ತೀಚೆಗೆ ಅಂತಂದರೆ ರಾಜಕಾರಣಿಗಳು ಮತ್ತು ಅವರ ಪತ್ನಿಯರಿಗೂ ಕೂಡ ಈ ರೀತಿ ಅಶ್ಲೀಲ ಕಮೆಂಟ್ಗಳನ್ನು ಹಾಕಿ ನಿಂದಿಸುವಂತಹ ಒಂದು ಕೆಟ್ಟ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದ್ದು, ಹುಣಸೂರಿನ ಶಾಸಕರಾಗಿರುವಂತಹ GD ಹರೀಶ್ ಗೌಡ ಅವರ ಪತ್ನಿ ವರ್ಷ ಅವ್ರಿಗೂ ಕೂಡ ಇದೇ ರೀತಿಯ ಅಶ್ಲೀಲ ಕಮೆಂಟ್ಗಳನ್ನು ಹಾಕಿದ್ದಂತಹ ಸಂಬಂಧ ದೂರು ನೀಡಿ ಪೊಲೀಸರಿಗೆ 10 ದಿನಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಆರೋಪಿಗಳು ಪತ್ತೆಯಾಗಿಲ್ಲ. ಈ ಕುರಿತು ಸ್ವತಃ ವರ್ಷ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಈಗ ನೀವು ದೂರು ನೀಡಿ 10 ದಿನ ಆಯಿತು, ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದು ನನಗೆ ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ಲಿ ಒಬ್ಬರು ವಿಕೃತ ಮನಸ್ಥಿತಿಯವರು ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ. ಆವಾಗ ನಾನೇನು ನಿರ್ಧಾರ ಮಾಡ್ತೀನಿ ಅಂದರೆ, ಇಲ್ಲ, ಇದು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾಯಿದೆ, ಅದು ಹೋಗಿ ಚೆಕ್ ಮಾಡ್ತೀವಿ, ಅದು ರಿಯಲ್ ಪ್ರೊಫೈಲು ಅಂತ ನಮಗೆ ಅನಿಸ್ಲಿಲ್ಲ. ಈಗ ಇತ್ತೀಚೆಗೆ ಇದು ತುಂಬಾ ಜಾಸ್ತಿ ಆಗ್ತಾಯಿದೆ. ಈ ಥರ ಫೇಕ್ ಪ್ರೊಫೈಲ್ಸ್ಗಳು ಮಾಡ್ಕೊಳ್ಳೋದು, ಅವ್ರಿಗೆ ಸಂಬಂಧಪಟ್ಟಿರ್ತಾರೋ ಅವ್ರು ಪಟ್ಟಿರೋರು ಯಾರು ಅಂತಲೂ ಗೊತ್ತಿರಲ್ಲ, ತುಂಬ ಕೆಟ್ಟದಾಗಿ ನಿಂದಿಸೋದು, ಇದೆಲ್ಲ ಮಾಡಿದಾಗ ಆಮೇಲೆ ನಾನು ಒಂದು ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಉಳ್ಳ ಮನೆ ಮಗಳು, ನಾನು ಇವೆಲ್ಲ ಈ ಥರ ಪದಗಳಲ್ಲಿ ನಮ್ಮನ್ನ ಯಾರೂ ನಿಂದಿಸಿರಲ್ಲ. ಇವ್ರಿಗೆ ನಾವು ಏನು ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ನಮಗೆ ಬಂದು ಈ ಥರ ಪದಗಳಲ್ಲೆಲ್ಲ ಪದ ಬಳಕೆ ಮಾಡಿ ನಮ್ಮನ್ನ ನಿಂದಿಸಿದಾಗ ನಮಗೆ ಮಾನಸಿಕವಾಗಿ ತುಂಬಾ ತೊಂದರೆ ಆಗುತ್ತೆ, ತುಂಬಾ ಕುಗ್ತೀವಿ. ಆವಾಗ ನಾನು ಏನು ಮಾಡ್ತೀರಿ, ಇದನ್ನು ನಾನು ಇಲ್ಲಿಗೆ ನಿಲ್ಲಿಸಬಾರ್ದು, ಇದನ್ನು ನಾನು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಹೋಗಿ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ನ ಕೊಡ್ತೀನಿ ಸರ್. ಈಗ 10 ದಿನ ಆಯಿತು, ಏನು ಹೇಳ್ತಾ ಇದ್ದಾರೆ ಪೊಲೀಸ್ನವ್ರು ಕೇಳಿದ್ರೆ? ಅದೇ ಸರ್, ಇವತ್ತು ತಮಗೆ ಗೊತ್ತಿದ್ದಂಗೆ 10 ದಿವಸ ಆಗಿದೆ. ಆದರೆ ಪೊಲೀಸ್ ಇಲಾಖೆಯಿಂದ ನಮಗೆ ಏನೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಪ್ರೊಫೈಲಿಂದ ಯಾರಿದ್ರು, ಯಾರು ಅಂತ ಏನೇ ಒಂದು ಮಾಹಿತಿ ಆಗಿರ್ಬೋದು, ಏನೇ ಥರ ಪ್ರತಿಕ್ರಿಯೆನೇ ಇಲ್ಲ ಪೊಲೀಸ್ ಇಲಾಖೆಯಿಂದ. ಅದಕ್ಕೋಸ್ಕರ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರನೇ ಪೊಲೀಸ್ ಇಲಾಖೆಗೆ ನಾನು ಯಾವುದೇ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ಬಂದಿಲ್ಲ. ಒಬ್ಬಳು ಸಾಮಾನ್ಯ ಮಹಿಳೆಯಾಗಿ ನಿಮ್ಮ ಪೊಲೀಸ್ ಠಾಣೆಗೆ ಬಂದು ಒಬ್ಬಳು ಸಾಮಾನ್ಯ ಮಹಿಳೆಯಾಗಿ ಬಂದು ಕಂಪ್ಲೇಂಟ್ ಏನು ಲಾಡ್ಜ್ ಮಾಡಿದ್ದೀನಿ, ಅದಕ್ಕೆ ನೀವು ಪ್ರತಿಕ್ರಿಯೆ ಕೊಡಿ ಅಂತ, ಅದು ಆದಷ್ಟು ಬೇಗ ಕೊಡಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ, ಆದರೂ ಕೂಡ ಇಷ್ಟೊಂದು ವಿಳಂಬ ಆಗೋದಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯ ಕಾರಣ ಅಂತೀರಾ? ಅದೇ ಸರ್, ನನಗೆ ಇದೇನು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಎಲ್ಲರೂ ಹೇಳಿದ್ರು 3 ದಿಂದ 2 ದಿವಸ ಆಗುತ್ತೆ IP ಅಡ್ರೆಸ್ ಟ್ರೇಸ್ ಆಗೋದಕ್ಕೆ. IP ಅಡ್ರೆಸ್ ಒಂದು ಟ್ರೇಸ್ ಆಗಿಬಿಟ್ರೆ ಇನ್ನು ಅವ್ರದ್ದು ಬಯೋಡೇಟಾನೇ ಬಂದ್ಬಿಡುತ್ತೆ, ಯಾವ ಫೋನಿಂದ, ಎಲ್ಲಿಂದ, ಯಾರು, ಯಾವ Gmail ಅಕೌಂಟು, ಮೊಬೈಲ್ ನಂಬರ್, ಪ್ರತಿಯೊಂದು ಅವ್ರ ಚರಿತ್ರೆನೇ ಬಂದ್ಬಿಡುತ್ತೆ ಅಂತ ಹೇಳಿದರು. ಬಟ್ 10 ದಿವಸ ಆದರೂ ಪೊಲೀಸ್ ಇಲಾಖೆಯವರು ನನಗೇನು ಪ್ರತಿಕ್ರಿಯೆನೇ ನೀಡ್ತಾ ಇದ್ದಾರೆ. ನನಗೆ ಭಾಳ ಗೊಂದಲ ಆಗ್ತಿದೆ, ಅನುಮಾನ ಬರ್ತಿದೆ, ಇದೇನಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ಅವ್ರಿಗೇನಾದರೂ ಬೇರೆ ಕಡೆಯಿಂದ ಏನಾದರೂ ಪ್ರೆಷರ್ ಇದೆಯಾ, ಇದು ಏನಾದ್ರು ರಿವೀಲ್ ಆಗಬಾರ್ದಂತ, ಅಥವಾ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೇ ಮತ್ತೆ ಇನ್ನೊಂದು ಸತಿ ತಮ್ಮ ಮಾಧ್ಯಮದ ಮುಖಾಂತರನೇ ನಾನು ಅವ್ರನ್ನ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನಿದು ನನ್ನ ಒಬ್ಳಿಗೋಸ್ಕರ ಮಾಡ್ತಾ ಇರೋದಲ್ಲ, ಇದು ಇಡೀ ಸಮಾಜಕ್ಕೋಸ್ಕರ, ಇಡೀ ಮಹಿಳೆಯರಿಗೆ, ನಮ್ಮ ರಾಜ್ಯದ ಮಹಿಳೆಯರಿಗೋಸ್ಕರ ನಾನು ನಿಂತ್ಕೊತಾ ಇದ್ದೀನಿ, ಅವ್ರ ಧ್ವನಿ ಆಗ್ತಾಯಿದ್ದೀನಿ, ಅವ್ರ ಫೇಸ್ ಆಗ್ತಾಯಿದ್ದೀನಿ. ನಮ್ಮ ಸೀಮಾ ಲಟ್ಕರ್ ಮ್ಯಾಮ್ಗೆ ಇದು ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ನನ್ನ ಕಂಪ್ಲೇಂಟ್ಗೆ ಆದಷ್ಟು ಬೇಗ ಪ್ರತಿಕ್ರಿಯೆ ಕೊಡಿ. ಅದು ಯಾರು ಇದರಿಂದ ಇರೋ ಕಲ್ಪ್ರಿಟ್ಟು, ಈ ವಿಕೃತ ಮನೋಭಾವದ ವ್ಯಕ್ತಿ ಯಾರು ಅಂತ ನನಗೆ ದಯವಿಟ್ಟು ಹುಡ್ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಪ್ರಭಾವಿಗಳಾಗಿದ್ದು ಅದನ್ನ ಏನೋ ಮುಚ್ಚಾಕಕ್ಕೆ ಏನಾದ್ರು ಒಂದು ಹುನ್ನಾರ ನಡೆಸ್ತಾ ಇರ್ಬೋದಾ ಅಂತ. ಅದೇ ನನಗೆ ಯಾವಾಗ 10 ದಿವಸ 12 ದಿವಸ ಆಯಿತು, ಇನ್ನೂ ಆಗಿಲ್ಲ, ಇನ್ನೂ ಅದು ಇದು ಅಂತ ಏನು 2 ದಿವಸ ಆಗುತ್ತೆ, ಇನ್ನೂ 1 ವಾರ ಆಗುತ್ತೆ ಅಂತ ಏನು ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಪ್ರತಿಕ್ರಿಯೆ ಕೊಟ್ಟಂಗೆ. ನನಗೆ ಇವಾಗ ಅನುಮಾನಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾರೋ ಪ್ರಭಾವಶಾಲಿನ ಇದರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಾರೋ ಪ್ರೆಷರ್ ಇದೆಯಾ, ಅವ್ರು ಅದಕ್ಕೆ ಕೊಡ್ತಾರೆ ಏನು ಅಂತ ನನಗೆ ನಿಜ ಗೊತ್ತಿಲ್ಲ. ನಾನು ಇವತ್ತು ಕನ್ಫ್ಯೂಷನಲ್ಲಿದ್ದೀನಿ. ನನಗೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ.